My dear students, second PUC students, from this year onwards, the question paper pattern has been slightly changed. The questions, particularly on grammar, will be given from the text as well as out of text. ಮೊದಲೆಲ್ಲ ಕೊಡ್ತಿರ್ಬೇಕಾದ್ರೆ ಪ್ರಶ್ನೆಗಳು ಕೊಡುವಂಥದ್ದು ಟೆಕ್ಸ್ಟ್ ಬುಕ್ಕಿಂದನೇ ಆಯ್ಕೆ ಮಾಡಿಕೊಂಡಂತಹ ಪ್ರಶ್ನೆಗಳನ್ನು ಕೊಡಲಾಗ್ತಿತ್ತು. ಈಗ ಟೆಕ್ಸ್ಟ್ ಬುಕ್ ಅಲ್ಲದೆ ಔಟ್ ಆಫ್ ಟೆಕ್ಸ್ಟ್ ಇಂದ ಪ್ರಶ್ನೆಗಳನ್ನು ಕೊಡ್ತಾರೆ. ಉದಾಹರಣೆಗೆ fill in the blanks with passive voice verbs ಅಂತ ಪ್ರಶ್ನೆಗಳು ಕೊಡ್ತಿದ್ರು. ಅವಾಗ ನಾವು ಬ್ಲೈಂಡ್ ಆಗಿ ನಿಮಗೆ ಹೇಳ್ಕೊಡ್ತಿದ್ದ ಏನಪ್ಪಾ ಅಂದ್ರೆ ಚೇಂಜ್ ದಿ ಗಿವನ್ ವರ್ಬ್ ಇಂಟು ಪಾಸ್ಟ್ ಪಾರ್ಟಿಸಿಪಲ್ ಅಂಡ್ ಇಟ್ ಶುಡ್ ಬಿ ಪ್ರಿಸೀಡೆಡ್ ಬೈ ಐದರ್ ವಾಸ್ ಆರ್ ವರ್ ಅಂತ ಹೇಳ್ಕೊಡ್ತಿದ್ದ. ಎ ಬ್ಲೈಂಡ್ ಮೆಥಡ್. ಈಗ ಹಂಗಲ್ಲ, ಎಲ್ಲಾ ತರದ ಪ್ಯಾಸಿವ್ ವಾಯ್ಸ್ ಫಾರ್ಮ್ಸ್ಗಳನ್ನ ಕೊಡ್ಲಾಗ್ತದೆ. ಉದಾಹರಣೆಗೆ ದ ಪ್ಯಾಸಿವ್ ವಾಯ್ಸ್ ವರ್ಬ್ ಶುಡ್ ಬಿ ಪ್ರಿಸೀಡೆಡ್ ಬೈ ಆಮ್, ಈಸ್, ಆರ್, ವಾಸ್, ವರ್. ಇವೆಲ್ಲ ಇರ್ತವೆ. ಪ್ರೆಸೆಂಟ್ ಟೆನ್ಸಲ್ಲೂ ಇರ್ತದೆ, ಪಾಸ್ಟ್ ಟೆನ್ಸಲ್ಲೂ ಇರ್ತವೆ. ಮೊದಲೆಲ್ಲ ಸಾಮಾನ್ಯವಾಗಿ ಟೆಕ್ಸ್ಟ್ ಬುಕ್ಕಿಂದ ಕೊಡ್ತಕ್ಕಂಥ ಪ್ರಶ್ನೆಗಳು ಪಾಸ್ಟ್ ಟೆನ್ಸಲ್ಲೇ ಇರ್ತಿದ್ದು. ಹಾಗಾಗಿ ನಿಮಗೆ ಹೇಳ್ಬಿಡ್ತಿದ್ದು ಏನಂತ, ಇದನ್ನ ಪಿ ಮಾಡಿ ಪಾಸ್ಟ್ ಪಾರ್ಟಿಸಿಪಲ್ ಮಾಡಿ ಕೊಟ್ಟಿರ್ತಕ್ಕಂಥ ಕ್ರಿಯಾಪದವನ್ನು ಅದಕ್ಕೆ ಮುಂಚೆಯಾಗಿ ವಾಸ್ ಅಥವಾ ವರ್ ಹಾಕಿ, ಸಿಂಗ್ಯುಲರ್ ಇದ್ರೆ ವಾಸ್ ಹಾಕಿ, ಪ್ಲೂರಲ್ ಇದ್ರೆ ವರ್ ಹಾಕಿ ಅಂತ ಹೇಳ್ತಿದ್ದು. ಈಗ ಅದೇ ಮೆಥಡನ್ನು ನೀವು ಅನುಸರಿಸಿದ್ರೆ ಯು ಆರ್ ಗೋಯಿಂಗ್ ಟು ಲೂಸ್ ಮಾರ್ಕ್ಸ್. ಅದಕ್ಕೋಸ್ಕರ ನೀವು ಅಪ್ಡೇಟ್ ಆಗಬೇಕು. ಉದಾಹರಣೆಗೆ ನಿಮಗೆ ಐ ಶಲ್ ಗಿವ್ ಯು ಸರ್ಟನ್ ಎಕ್ಸಾಂಪಲ್ಸ್. ಸೇ ಫಾರ್ ಎಕ್ಸಾಂಪಲ್, ರೋಮಿಯೋ loves Juliet. Romeo loves Juliet. So in this sentence, just look at the verb. The verb is in present tense form. Right? So what has to be done? See, if you find present tense form verb, you just use is. And by usually you will use this. Right? Here you are not supposed to use was. Right? So replace object to subject place and subject to object place. What we will get? Juliet is loved by Romeo. Got it? Here you are not supposed to use was. Right? Romeo loved Juliet. Romeo loved Juliet. In this case, loved is in past tense form. The verb ಇಲ್ಲಿ ಕ್ರಿಯಾಪದವು ಭೂತಕಾಲದಲ್ಲಿದೆ. ಭೂತಕಾಲದಲ್ಲಿದ್ದಾಗ ನಾವೇನು ಮಾಡಬೇಕು? ವಾಟ್ ವಿ ಹ್ಯಾವ್ ಟು ಯೂಸ್? ವಿ ಹ್ಯಾವ್ ಟು ಯೂಸ್ ವಾಸ್. Right? Then we will get the passive voice form. Juliet was loved by Romeo. Again, Romeo is loving Juliet. Romeo is loving Juliet. In this case, we find two verbs. Is loving. Is a helping verb. Loving is a main verb. And this main verb, love, ends with
ing. In this case, you remove this ing, right? And you use being in between these two. ಈ ಎರಡು ಕ್ರಿಯಾಪದಗಳ ನಡುವೆ ಬೀಯಿಂಗ್ ಹಾಕಬೇಕು. ಯಾವಾಗ? ವೆನ್ ದ ಮೇನ್ ವರ್ಬ್ ಎಂಡ್ಸ್ ವಿತ್ ಇಂಗ್. ಬೀಯಿಂಗ್ ಸೇರಿಸಬೇಕು. ಅಂಡ್ ಯು ಶುಡ್ ಚೇಂಜ್ ದಿಸ್ ಇಂಟು PP. That is love, loved. Then we will get Juliet is being loved by Romeo. Got it? This is how we have to do. Coming to another type. Romeo has loved. Romeo has loved. So here the helping verb is has. If you come across has, have, or had, you use been. ಬೀನ್ ಅನ್ನು ಉಪಯೋಗಿಸಬೇಕು. ಹ್ಯಾವ್, ಹ್ಯಾಸ್, ಹ್ಯಾಡ್ ಬಂದರೆ ಇವುಗಳಲ್ಲಿ ಯಾವ್ದಾದ್ರು ಒಂದು, ಈ ಎರಡು ಕ್ರಿಯಾಪದಗಳ ನಡುವೆ ಯು ಶುಡ್ ಯೂಸ್ ಬೀನ್. ಬೀನ್ ಅನ್ನು ಸೇರಿಸ್ಬೇಕು. ಏನಾಯ್ತೀಗ? ಜೂಲಿಯಟ್ ಹ್ಯಾಸ್ ಬೀನ್ ಲವ್ಡ್ by Romeo. Got it? Coming to the last type, Romeo will love. Romeo will love. So here the helping verb is will. If you come across any one of will, would, shall, should, may, might, can, could, must, ಇವು ಬಂದಾಗ ಏನು ಮಾಡಬೇಕು? ಬಿ ಸೇರಿಸ್ಬೇಕು. ಯು ಶುಡ್ ಯೂಸ್ ಬಿ. ಯಾವಾಗ ಬಂದಾಗ? ವಿಲ್, ವುಡ್, ಶಲ್, ಶುಡ್, ಮೇ, ಮೈಟ್, ಕ್ಯಾನ್, ಕೋಡ್, ಮಸ್ಟ್, ಈ ಸಹಾಯಕ ಕ್ರಿಯಾಪದಗಳು ಬಂದಾಗ ಯು ಶುಡ್ ಯೂಸ್ ಬಿ. ಅಂಡ್ ಯು ಶುಡ್ ಆಲ್ವೇಸ್ ಚೇಂಜ್ ದ ವರ್ಬ್ ಇಂಟು ಪಾಸ್ಟ್ ಪಾರ್ಟಿಸಿಪಲ್. ಅರ್ಥ ಆಯ್ತಲ್ಲ? ಈಗೇನಾಯ್ತದೆ? ಜೂಲಿಯಟ್ ವಿಲ್ ಬಿ ಲವ್ಡ್ ಬೈ ರೋಮಿಯೋ. ವಿಲ್ ಬಿ, ಕೆನ್ ಬಿ, ಶಲ್ ಬಿ, ವುಡ್ ಬಿ, ಈ ಥರ ಆಗುತ್ತೆ. ಇದಕ್ಕೆ ರೆಡಿ ಆಗಿರುತ್ತೆ ನೀವು. ನಾನು ಮೊದಲೇ ಹೇಳ್ಕೊಟ್ಟಿದ್ನಲ್ಲ, ಅದು ಹಳೆ ಮೆಥಡ್. ಈಗ ಬದಲಾವಣೆ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? ಅದಕ್ಕೆ ತಕ್ಕಾಗಿ ನಾವು ಅಪ್ಡೇಟ್ ಆಗಬೇಕು. ಆಮೇಲೆ ನನ್ನನ್ನು ಬೈಕೋಬೇಡಿ. ಗಾಟ್ ಇಟ್? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಥರ ಪ್ರಶ್ನೆಗಳನ್ನ ಕೇಳ್ತಾರೆ, ಅದನ್ನು ಆನ್ಸರ್ ಮಾಡೋದು ಹೇಗೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಒಂದು 15 ದಿನ ಸಿನ್ಸಿಯರ್ ಆಗಿ ತಪ್ಪದೆ ಈ ವಿಡಿಯೋಗಳನ್ನ ನೋಡಿ. ಎಕ್ಸಾಮಿನೇಷನಲ್ಲಿ ನೀವು ಅತ್ಯುತ್ತಮವಾದಂಥ ಅಂಕಗಳನ್ನು ಪಡ್ಕೊತೀರಿ. ಥ್ಯಾಂಕ್ ಯು ವೆರಿ ಮಚ್.